ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮತ್ತೆ ನಾನು ಬಿಗ್ ಬಾಸ್ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. ಯಾಕಂದರೆ ಇನ್ನೇನು ಎಪಿಸೋಡ್ಸ್ ಮುಗಿತಾ ಬಂದಿದೆ, ಇನ್ನೊಂದು ವೀಕ್ ಇರ್ಬೋದು ಅಷ್ಟೇ. ನಿನ್ನೆ ಏನೇನಾಯಿತು ಅಂತ ಹೇಳ್ತೀನಿ. ಕಿಚ್ಚನ ಚಪ್ಪಾಳೆ ಅರಾರ ಮಹಾದೇವ್ ಜೋಡಿ ಇದೆಲ್ಲ ವಿನಯ್ ಹಾಗೂ ಸಂಗೀತಾಗೆ ಸಿಗುತ್ತೆ. ಸಂಗೀತ ಅವರು ತುಂಬಾ ಖುಷಿ ಪಡ್ತಾರೆ, ಲಾಸ್ಟಿಗಾದರೂ ಕಿಚ್ಚನ ಚಪ್ಪಾಳೆ ಸಿಕ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು. ಮತ್ತು 3ನೇ ಟಿಕೆಟ್ ವರ್ತೂರು ಸಂತೋಷ್ ಅವ್ರಿಗೆ ಸಿಗುತ್ತೆ ಫಿನಾಲೆಗೆ. ಅದನ್ನು ನೋಡಿ ಸಹ ತುಂಬಾ ಖುಷಿ ಆಯಿತು. ಅವ್ರು ರೈತರ ಪರವಾಗಿರೋದ್ರಿಂದ ಓಕೆ, ಚೆನ್ನಾಗಿ ಅನ್ನಿಸ್ತು ನನಗೆ. ಖುಷಿ ಆಯಿತು ಅವ್ರು ಫಿನಾಲೆಗೆ ಹೋಗಿದ್ದು. ಫ್ರೆಂಡ್ ತುಕಾಲಿ ಅವ್ರು ಸಹ ತುಂಬಾ ಖುಷಿ ಪಡ್ತಾರೆ ಇವರು ಸೆಲೆಕ್ಟ್ ಆಗಿದ್ದು ಫಿನಾಲೆಗೆ. ಮತ್ತು ರಕ್ಷಕ್ಕು ಮನೆಯೊಳಗೆ ಬಂದ ಮೇಲೆ ಪ್ರತಾಪ್ ಹತ್ರ ಬಂದುಬಿಟ್ಟು ಬೆಡ್ಶೀಟ್ ಕೊಡು ನಂದು ಅಂತ ಕೇಳಿದಾಗ ಪ್ರತಾಪ್ ಅವ್ರು ನನಗೆ ಗೊತ್ತಿಲ್ಲ ಅಂದರೆ ಆದರೂ ಇವರು ಜೋರು ಮಾಡ್ತಾರೆ, ಅದು ಕೊಡು ಅಂತ. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಬಂದಿದ್ಯಾ ಹಾಗೆ ಹೇಗೆ ಎಲ್ಲ ಅಂತಾರೆ. ಸೊ ಸುದೀಪ್ ಸರ್ ಸಹ ಇದಕ್ಕೆ ತುಂಬ ರೊಚ್ಚಿಗೆ ಹೇಳ್ತಾರೆ, ಇವನು ಹೀಗೆ ಹೊರಗಡೆ ಹೋಗಿದ್ರು ಇಲ್ಲಿರೋ ಸ್ಪರ್ಧಿಗಳಿಗೆಲ್ಲ ಹೀಗೆಲ್ಲ ಮಾತಾಡ್ತೀನಲ್ಲ ಅಂತೇಳ್ಬಿಟ್ಟು ಸುದೀಪ್ ಸರ್ ಸ್ವಲ್ಪ ಬೇಜಾರಲ್ಲೇ ಮಾತಾಡ್ತಾರೆ. ಇಶಾನಿಯೂ ಸಹ ಪ್ರತಾಪ್ ವಿರುದ್ಧ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾನೆ ಹಾಗೆ ಹೀಗೆ ಎಲ್ಲ ಅನ್ನೋದ್ರಿಂದ ಇವ್ರ ಮೇಲೂ ಸಹ ಸುದೀಪ್ ಸರ್ ಬೇಜಾರಾಗ್ತಾರೆ. ಅವರು ಯೋಗ್ಯತೆ ಇರೋದ್ರಿಂದನೇ ಮನೆಯೊಳಗಿದ್ದಾರೆ, ಯೋಗ್ಯತೆ ಇಲ್ದಿರೋ ನೀವೆಲ್ಲ ಆಚೆ ಬಂದಿದ್ದೀರ ಅನ್ನೋ ರೀತಿಯಲ್ಲಿ ಅವ್ರಿಗೆ ಮಾತಾಡ್ತಾರೆ, ಎದುರುತ್ತರ ಕೊಡ್ತಾರೆ. ಇವತ್ತಿನ ಪ್ರೋಮೋ ಅಂತೂ ತುಂಬ ಇಂಟ್ರೆಸ್ಟ್ ಆಗಿದೆ. ಮತ್ತೆ ಕಾರ್ತಿಕ್ ಸಂಗೀತ ನಡುವೆ ಜಗಳ ಶುರುವಾಗುತ್ತೆ. ಒಂದು ಆ್ಯಕ್ಟಿವಿಟಿ ಇಟ್ಟಿರ್ತಾರೆ, ಒಂದು ವಸ್ತು ಚಿತ್ರ ಕೊಟ್ಬಿಟ್ಟು ಗಮ್ ಅನ್ನೋ ಚಿತ್ರ ಕೊಟ್ಬಿಟ್ಟು ಯಾರಿಗೆ ಕೊಡ್ತೀರಾ ಅಂದರೆ ಕಾರ್ತಿಕ್ ಕೊಡ್ತೀನಿ ಅಂತ ಪ್ರತಾಪ್ ಅವ್ರು ಹೇಳ್ತಾರೆ. ಯಾಕೆ ಅಂತ ಅವರು ಒಂದು ಆನ್ಸರ್ ಹೇಳ್ತಾರೆ. ಸಂಗೀತ ಹಾಗೂ ನಮ್ರತಾ ದೂರ ಹೋದ್ರೂ ಕಾರ್ತಿಕ್ ಅವ್ರು ಹಿಂದೆ ಹೋಗ್ತಾರೆ ಅಂತ ಹೇಳೋದ್ರಿಂದ ಕಾರ್ತಿಕ್ಗೆ ಸಿಟ್ಟು ಬಂದುಬಿಟ್ಟು ಅದೇನು ಹೇಳ್ತಿದೆ ಕರೆಕ್ಟಾಗಿ ಕ್ಲಾರಿಟಿ ಕೊಟ್ಬಿಟ್ಟು ಹೋಗು ಅಂತಾರೆ. ಬಟ್ ಪ್ರತಾಪ್ ಅವ್ರು ಮಾತು ಕೇಳೋದಿಲ್ಲ, ಹೋಗ್ಬಿಟ್ಟು ಸೋಫಾ ಹತ್ರ ಕೂರಕ್ಕೆ ಹೋಗ್ತಾರೆ. ನೀವು ಸೋಫಾ ಹತ್ರ ಕೂರಂಗಿಲ್ಲ, ನನಗೆ ಆನ್ಸರ್ ಕೊಟ್ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಸಂಗೀತ ಮಧ್ಯದಲ್ಲಿ ಹೇಳ್ತಾರೆ, ನೀವು ಅವ್ರಿಗೆ ಕುತ್ಕೋ ಅಂತ ಎದ್ದು ಬಾ ಅಂತ ಏನು ಹೇಳೋ ಅಧಿಕಾರ ನಿಮಗಿಲ್ಲ ಅಂತ ಹೇಳ್ತಾರೆ. ಬಟ್ ಸಂಗೀತ ಏನು ಇದ್ರ ಮಧ್ಯ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಪ್ರತಾಪ್ ಅವರು ಕಾರ್ತಿಕ್ ಅವರು ಮಾತಾಡುವ ಸಂಗೀತ ಮಧ್ಯದಲ್ಲಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಯಾಕಾಗಿ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಡಬಲ್ ಎಲಿಮಿನೇಷನ್ ಸಹ ಇರ್ಬೋದು ಅಂತ ಹೇಳಿದ್ದಾರೆ. ಮತ್ತು ಸಂಡೇ ಒಂದು ಎಲಿಮಿನೇಷನ್ ಆದರೆ ಮತ್ತೆ ಮಿಡ್ ವೀಕಲ್ಲಿ ಒಂದು ಎಲಿಮಿನೇಷನ್ ಆಗಬಹುದು. ಮಂಡೇ ಅಥವಾ ಬುಧವಾರದೊಳಗೆ ಇನ್ನೊಬ್ಬರು ಕಂಟೆಸ್ಟೆಂಟ್ ಹೋಗ್ಬೋದು ಅಂತಲೂ ಸಹ ಹೇಳ್ತಾ ಇದ್ದಾರೆ. ನಮ್ರತಾ ಅವ್ರ ಜೊತೆಗೆ ತುಕಾಲಿ ಸಂತೋಷ್ ಅವರು ಸಹ ಹೋಗೋ ಚಾನ್ಸಸ್ ಇದೆ ಅಂತಲೂ ಸಹ ತುಂಬ ಜನ ಮಾತಾಡ್ತಾ ಇದ್ದಾರೆ. ನೋಡೋಣ ಯಾರ್ಯಾರು ಫಿನಾಲಿಗೆ ಹೋಗ್ತಾರೆ, ಯಾರ್ಯಾರು ಎಲಿಮಿನೇಷನ್ ಆಗ್ತಾರೆ ಮಧ್ಯದಲ್ಲಿ ಅಂತ. ತುಕಾಲಿ ಹಾಗೂ ವರ್ತೂರು ಸಂತೋಷ್ ಅವ್ರ ನಡುವೆ ಆದಂಥ ಮಾತುಕತೆಗಳನ್ನ ಸುದೀಪ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಲ್ಲ ಎಂಜಾಯ್ ಮಾಡಿದಿರಿ ಅನ್ಕೊಳ್ತೀನಿ. ನಾನು ಸಹ ತುಂಬ ಎಂಜಾಯ್ ಮಾಡಿದೆ. ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ನಲ್ಲಿ ಹಾಕಿ, ಹಾಗೂ ಯಾರು ವಿನ್ ಆಗಬೇಕು ಅಂತಲೂ ಸಹ ನನಗೆ ತಿಳಿಸಿ. ಇವತ್ತಿನ ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಏನೇನು ನಡೆಯುತ್ತೆ ಕಿಚ್ಚನ ಸಭೆಯಲ್ಲಿ ಅಂತ ಹೇಳ್ಬಿಟ್ಟು. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.